ವೆಲ್ಕಮ್ ಟು ಜಿ ಕೆ ಎಕ್ಸಲೆನ್ಸ್. ನಾನು ಎಜುಕೇಟರ್ ದೇವ ಮಹೇಶ್ ಚೇರಲಬಾವಿ. ಇಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಟಾಪಿಕ್ ಹೆವಿ ಫ್ಲಡ್ಸ್ ಇನ್ UAE. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರುವಂಥದ್ದು, ದಟ್ಟು ಪ್ರವಾಹದ ಭೀತಿಯನ್ನು ನೋಡ್ತಾ ಬರ್ತೇವೆ. ಕಾರಣ ಏನಿದೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಬೇಸ್ ಮೇಲೆ ಈ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಲ್ಲಿ ಬರುತ್ತೆ ಅಂತ ಬಂದಾಗ ಏಷ್ಯಾ ಮ್ಯಾಪಿಂಗ್ ಅನ್ನ ನೋಡ್ತಾ ಇದ್ದೀವಿ. ಏಷ್ಯಾದ ವೆಸ್ಟರ್ನ್ ಪಾರ್ಟಿಗೆ ಫೋಕಸ್ ಮಾಡ್ತಾ ಬರೀ ಸೌದಿ ಅರೇಬಿಯಾದ ಅದು ಪಕ್ಕದಲ್ಲಿ ನೋಡ್ತಾ ಬಂದಾಗ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರುವಂಥದ್ದು, ದಟ್ಟು ಶಾರ್ಟ್ ಟರ್ಮ್ ಡ್ಯೂರೇಷನ್ ಒಳಗಡೆ ಹೆವಿ ರೈನ್ ಫಾಲ್ ಆಗಿರುವಂಥ ನೇಚರ್ ಅನ್ನ ನೋಡ್ತೀವಿ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಹೇಳಿ ತಗೊಂಡಾಗ, ಒನ್ ಇಸ್ ಕ್ಲೈಮೇಟ್ ಚೇಂಜ್. ಇಲ್ಲಿ ವಾಯುಗುಣದಲ್ಲಿ ಬದಲಾವಣೆ ಆಗಿರುವಂಥ ನೇಚರ್, ದಟ್ಟು ಗ್ಲೋಬಲ್ ವಾರ್ಮಿಂಗ್. ಒನ್ ಥಿಂಗ್ ಏನಿದೆ ಅಂತ ಹೇಳಿದ್ರೆ, ಜಾಗತಿಕ ತಾಪಮಾನ ಜಾಸ್ತಿ ಆಗಿರುವಂಥ ನೇಚರನ್ನು ನೋಡ್ತೇವೆ. ಈಗ ಜಾಗತಿಕ ತಾಪಮಾನ ರೈಸನ್ ಆಗ್ತಾ ಇದೆ ಅಂತ ಬಂದಾಗ, ನಥಿಂಗ್ ಬಟ್ ಇಲ್ಲಿ ಟೆಂಪರೇಚರ್ ಇಸ್ ಗೋಯಿಂಗ್ ಹೈ. ಒನ್ಸ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂದಾಗ ಲಾಟ್ ಆಫ್ ವಾರ್ಮ್ ವೇರ್ ಏನಾಗ್ತದೆ, ರೈಸ್ ಆಗ್ತಾ ಬರ್ತದೆ. ಅಂದ್ರೆ ಸುತ್ತಮುತ್ತ ಇರುವಂತ ಗಾಳಿ ಬೇಗ ಏನಾಗುತ್ತೆ, ಬಿಸಿ ಆಗುತ್ತೆ. ಒನ್ಸ್ ಆ ಏರ್ ಬಿಸಿ ಆಗ್ತಾ ಬಂದಾಗ, ವಾರ್ಮ್ ಆಗ್ತಾ ಬಂದಾಗ ನಿಧಾನಕದ ಮೇಲೆ ಇರುತ್ತೆ, ರೈಸ್ ಆಗ್ತಾ ಬರುತ್ತೆ. ಇನ್ ರಿಟರ್ನ್ ಬೇಸಿಕಲಿ ವಾರ್ಮ್ ವೇರ್ ಏನ್ ಮಾಡ್ತಾ ಇದ್ದ, ಇಟ್ ಕ್ಯಾರೀಸ್ ಮೋರ್ ಮಾಯಿಶ್ಚರ್. ಬಿಸಿ ಗಾಳಿ ಏನ್ ಮಾಡ್ತಾ ಇರ್ತದ, ಸುತ್ತಮುತ್ತ ಇರುವಂತ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವಂತ ನೇಚರ್ ಯಥೇಚ್ಛವಾಗಿ ಅದರೊಳಗಡೆ ಇರುತ್ತೆ. ದಿಸ್ ಲೀಡ್ಸ್ ಟು ಇಂಟೆನ್ಸ್ ರೈನ್ಫಾಲ್. ಈ ತರ ಮಾಯಿಶ್ಚರ್ ಯಥೇಚ್ಛವಾಗಿ ಹಿಡಿದಿಟ್ಕೊಂಡು ಅವೆಲ್ಲ ಏನಾಗುತ್ತೆ, ಕ್ಲೌಡ್ ಫಾರ್ಮೇಶನ್ ಆಗ್ತದ. ಕ್ಲೌಡ್ ಫಾರ್ಮೇಶನ್ ಆಗಿ ನೇಚರ್ ಅನ್ನ ನೋಡ್ತಾ ಬರ್ತೀವಿ. ದಟ್ಟು ರೈನ್ಫಾಲ್ ಅಟ್ ಶಾರ್ಟೆಸ್ಟ್ ಟೈಮ್ ಡ್ಯೂರೇಷನ್, ಕಡಿಮೆ ಕಾಲಾವಧಿ ಒಳಗಡೆ ಯಥೇಚ್ಛವಾಗಿ ಮಳೆಯಾಗುವಂತ ರೀಜನ್ ಇದಾಗಿರ್ತದ ಅಂತ ನೋಡ್ತೇವೆ. ನಮಗೆ ಗೊತ್ತಿರೋ ಹಾಗೆ ಟೆಂಪರೇಚರ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಪ್ರೆಷರ್. ಹೌದು, ಟೆಂಪರೇಚರ್ ರೈಸ್ ಆಗ್ತಾ ಇದೆ ಅಂತ ಬಂದಾಗ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ನಮಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದಲ್ಲ, ನಮಗೆ ಹೈ ಪ್ರೆಷರ್ ರೀಜನ್ ಇಂದ ಮಾರುತಗಳು ಬೀಸಿ ಬರುತ್ತೆ. ಲೋ ಪ್ರೆಷರ್ನ ಕಡೆಗೆ, ಕಡಿಮೆ ಒತ್ತಡದ ಪಟ್ಟಿಯ ಕಡೆಗೆ ಬೀಸಿ ಬರುವಂತ ಮಾರುತಗಳನ್ನ ನೋಡ್ತೇವೆ. ಹೀಗಾಗಿ ವೇರೆವರ್ ದ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತಲ್ಲ, ಆ ರೀಜನ್ ಅಲ್ಲಿ ಯಥೇಚ್ಛವಾಗಿ ಮಳೆ ಆಗುವಂತ ನೇಚರ್ ಅನ್ನ ನೋಡ್ತಾ ಬರ್ತೀವಿ. ಇಟ್ ಈಸ್ ಮೇನ್ ರೀಸನ್ ಏನಿದೆ, ಟೆಂಪರೇಚರ್. ಯಾಕೆ ಟೆಂಪರೇಚರ್ ರೈಸ್ ಆಗ್ತಾ ಇದೆ? ಬಿಕಾಸ್ ವಿ ಆರ್ ಮೇನ್ಲಿ ಗ್ಲೋಬಲ್ ಗ್ಯಾಸಸ್ ಅಂತ ಹೇಳಿ ತಗೊಂಡಾಗ, ಗ್ರೀನ್ ಹೌಸ್ ಗ್ಯಾಸಸ್ಗಳು ಯಥೇಚ್ಛವಾಗಿ ಲೈಕ್ ವಾತಾವರಣಕ್ಕೆ ರಿಲೀಸ್ ಆಗ್ತಾ ಇರುವಂತ ನೇಚರ್ ಅನ್ನ ನೋಡ್ತೀವಿ. ಹೀಗಾಗಿ ಜಾಗತಿಕ ತಾಪಮಾನ ಅನ್ನೋದು ಮೇಜರ್ ರೀಸನ್ ಅಂತ ಹೇಳಿ ನೋಡ್ತಾ ಬರ್ತೀವಿ. ದಟ್ಟು ಕೊಡುವಂಥದ್ದು. ಇನ್ನೊಂದಿದೆ ಡೆಸರ್ಟ್ ಸಾಯಿಲ್. ಈ ನೇಚರ್ ಅಲ್ಲಿ ಮರುಭೂಮಿ ಮಣ್ಣು ಅಂತ ಹೇಳಿ ತಗೊಂಡಾಗ, ದಟ್ ನೇಚರ್ ಪಾರ್ಟಿಕಲ್ಸ್ ಅವುಗಳೆಲ್ಲ ವಾಟರ್ ಅನ್ನ, ಆ ಮಣ್ಣಿನ ಕಣಗಳೇನಿದಾವಲ್ಲ, ವಾಟರ್ ಅನ್ನು ಯಥೇಚ್ಛವಾಗಿ ಇಲ್ಲ, ಆಯ್ತಾ. ಅಂದ್ರೆ ಅಲ್ಲಿರುವುದೆಲ್ಲ ಡೆಸರ್ಟ್ ಯಥೇಚ್ಛವಾಗಿ ಹಿಡಿದು ಇಟ್ಕೊಳ್ಳೋದಿಲ್ಲ. ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಅಬ್ಸಾರ್ಬೆಂಟ್ ಬೇಕು. ಈ ಅಬ್ಸಾರ್ಬೆಂಟ್ಗಳ ಕೊರತೆಗಳು ಇರೋದ್ರಿಂದ ಏನಾಗುತ್ತೆ, ಈ ಒಂದು ನೇಚರ್ ಡೆಸರ್ಟ್ ಸಾಯಿಲ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡೆಸರ್ಟ್ ಸಾಯಿಲ್, ಅಲ್ಲಿ ಏನಾಗ್ತಾ ಇದೆ, ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದು ಅದು ಅಬ್ಸರ್ವ್ ಮಾಡ್ತಾ ಇಲ್ಲ. ಸೊ ದಟ್ ಇದು ರನ್ನಿಂಗ್ ವಾಟರ್ ಆಗಿ ಹೋಗ್ತಾ ಇದೆ. ದಟ್ ಕ್ರಿಯೇಟ್ಸ್ ಎ ಫ್ಲಡ್ ಅಂತ ಹೇಳಿ ನೋಡ್ತೇವೆ. ಯೂಶುವಲಿ ಎಲ್ಲೆಲ್ಲಿ ನಮಗೆ ಡೆಸರ್ಟ್ ಇರುತ್ತಲ್ಲ, ಈ ಡೆಸರ್ಟ್ ಮರುಭೂಮಿ ಪ್ರದೇಶ ಇದ್ದ ಅಂತ ಹೇಳಿದ್ರೆ, ಎರಡು ಕ್ಲೈಮೆಟಿಕಲ್ ಕಂಡೀಷನ್ ಬೇಸ್ ಮೇಲೆ ಎರಡು ತರ ಬರ್ಡನ್ ಅನ್ನ ಅದು ಕ್ರಿಯೇಟ್ ಮಾಡಿರುತ್ತೆ. ಒನ್ ಈಸ್ ಹೆವಿ ರೈನ್ ಡ್ರಾಫ್ಟೆಡ್ ರೀಜನ್, ಪೀಡಿತ ಪ್ರದೇಶ ಆಗಿರುತ್ತೆ ಅಫ್ಕೋರ್ಸ್. ಹೀಗಾಗಿನೇ ನಾವು ಅದನ್ನ ಡೆಸರ್ಟ್, ಮರುಭೂಮಿ ಅಂತ ಹೇಳಿ ನೋಡ್ತಾ ಇರುವಂತದ್ದು. ಆ ಒಂದು ಲೊಕೇಶನ್ ಬರಗಾಲ ಪೀಡಿತವಾಗಿ ಅಂದ್ರೆ ಫ್ಲಡ್ ಕ್ರಿಯೇಟ್ ಆಗುವಂತ ಝೋನು ಕೂಡ ಯಥೇಚ್ಛವಾಗಿ ಆ ಒಂದು ರೀಜನ್ ಪ್ರವಾಹದ ಭೀತಿಗೆ ಒಳಪಡುತ್ತೆ ಅಂತ ಹೇಳಿ ನೋಡೋದು. ಸೊ ದಟ್ ಈ ತರ ಎಲ್ಲೆಲ್ಲಿ ನಮಗೆ ಆ ಒಂದು ಲೊಕೇಶನ್ಸ್ ಗಳಲ್ಲಿ ಯೂಶುವಲಿ ಡಬಲ್ ಕ್ಲೈಮೆಟಿಕಲ್ ಬರ್ಡನ್ಸ್ ಗಳನ್ನ ಅನುಭವಿಸುವಂತ ನೇಚರ್ ಅನ್ನ ನೋಡ್ತೀವಿ. ಒನ್ ಈಸ್ ಅ ರೈನ್ ಡ್ರಾಫ್ಟೆಡ್ ರೀಜನ್ ಆಗಿರುತ್ತೆ, ಅದು ಬರಗಾಲ ಪೀಡಿತ ಪ್ರದೇಶ ಆಗಿರುತ್ತೆ. ಒನ್ ಥಿಂಗ್, ಕೆಲವೊಂದ್ಸರಿ ಮಳೆ ಬಂತು ಅಂತ ಹೇಳಿದಾಗ ಯಥೇಚ್ಛವಾಗಿ ಶಾರ್ಟೆಸ್ಟ್ ಟೈಮ್ ಡ್ಯೂರೇಷನ್ ಒಳಗಡೆ ಫಾಲ್ ಆಗುವಂತ ನೇಚರ್ ಅನ್ನ ನೋಡ್ತಾ ಬರ್ತೀವಿ. ಎರಡೂ ರೀತಿ ಒಳಗಡೆ ಏನಾಗುತ್ತೆ ನೇಚರ್ ಅಲ್ಲಿ ನೋಡಬಹುದು. ಮತ್ತೆ ಈ ಒಂದು ರೀಜನ್ ಅಲ್ಲಿ ಲ್ಯಾಕ್ ಆಫ್ ನ್ಯಾಚುರಲ್ ಫ್ಲಡ್ ಬಫರರ್ಸ್ ಅಂತ ನೋಡ್ತೇವೆ. ನ್ಯಾಚುರಲ್ ಫ್ಲಡ್ ಬಫರ್ಸ್, ಇದು ನ್ಯಾಚುರಲ್ ಫ್ಲಡ್ ಬಫರ್ಸ್ ಅಂತ ತಗೊಂಡಾಗ, ಒನ್ ಇಸ್ ವೆಟ್ಲ್ಯಾಂಡ್. ಈ ವೆಟ್ಲ್ಯಾಂಡ್ಸ್ ಗಳ ಫಾರೆಸ್ಟ್ ಕವರೇಜ್ ಅಂತ ಹೇಳಿ ಇವುಗಳ ಪ್ರೆಸೆನ್ಸ್ ಕಮ್ಮಿ ಇರ್ತಾ ಬರ್ತದ. ನಮಗೆ ಗೊತ್ತಿರೋ ಹಾಗೆ
ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ನೋಡ್ತೀವಿ. ಇವುಗಳೆಲ್ಲ ಅಂತರ್ಜಲ ಮಟ್ಟವನ್ನು ಯಥೇಚ್ಛವಾಗಿ ಹಿಡಿದಿಟ್ಕೊಳ್ಳುವಂಥ ನೇಚರ್ ಇದರಲ್ಲಿ ಇರುತ್ತೆ. ಇಫ್ ವೆಟ್ಲ್ಯಾಂಡ್ಸ್ ಇದಾವಂತ ಹೇಳಿದ್ರೆ ಇಟ್ ಈಸ್ ಅ ಸೋರ್ಸ್ ಆಫ್ ವಾಟರ್, ರೈಟ್? ಸೊ ದಟ್ ಅಲ್ಲಿ ವಾಟರ್ ಅಬ್ಸಾರ್ಬೆಂಟು ಕೂಡ ಇರ್ತದ. ಇಲ್ಲಿ ವೆಟ್ಲ್ಯಾಂಡ್ಸ್ಗಳು ಇಲ್ಲ ಅಂತ ಬಂದಾಗ ನೀರನ್ನು ಹೇಗೆ ಅಬ್ಸರ್ವ್ ಮಾಡ್ತದೆ? ಹೌದು. ಇನ್ನೊಂದು ಕಂಟೆಂಟ್ ಅಂದ್ರೆ ಫಾರೆಸ್ಟ್ ಕವರೇಜ್. ಅಫ್ಕೋರ್ಸ್ ಕಾರ್ಬನ್ ಸಿಂಕಿಂಗ್ ಪ್ರಾಸೆಸ್ ಆ್ಯಂಡ್ ದ ವಾಟರ್ ಅಬ್ಸಾರ್ಬೆಂಟ್ ಪ್ರಾಸೆಸ್ ಒಳಗಡೆ ಫಾರೆಸ್ಟ್ ಹೈ ಕಾಂಟ್ರಿಬ್ಯೂಟ್ ಮಾಡ್ತದೆ ಅಂತ ಹೇಳಿ ನೋಡ್ತೇವೆ. ಆ್ಯಂಡ್ ದ ಸಾಯಿಲ್ ಎರೋಷನ್ ಕವರೇಜ್ ಅಲ್ಲಿ ಇರುತ್ತೆ. ಬಟ್ ಇವುಗಳ ಪ್ರಮಾಣ ಈ ರೀಷನ್ಸ್ಗಳಲ್ಲಿ ಕಡಿಮೆ ಇರೋದ್ರಿಂದ ಡೆಸರ್ಟ್ ಅಲೋಕೇಶನ್ಸ್ಗಳಲ್ಲಿ ದಟ್ ಲೀಸ್ ಟು ಏನಾದರೂ ಅಲ್ಲಿ ರೇನ್ಫಾಲ್ ಆಯಿತು ಅಂತ ಹೇಳಿದ್ರೆ ದಟ್ ಕ್ರಿಯೇಟ್ಸ್ ಎ ಫ್ಲಡ್ ಅಂತ ನೋಡ್ತೇವೆ. ಇಟ್ ಈಸ್ ಒನ್ ಆಫ್ ದ ರೀಸನ್. ಲ್ಯಾಕ್ ಆಫ್ ನ್ಯಾಚುರಲ್ ಫ್ಲಡ್ ಬಫರ್ಸ್. ಒಂದು ವೆಟ್ಲ್ಯಾಂಡ್ಸ್ಗಳ ಕೊರತೆ, ಇನ್ನೊಂದು ಫಾರೆಸ್ಟ್ ಕವರೇಜ್ ಅಲ್ಲಿ ಕಡಿಮೆ ಇರೋದೇ ಏನಾಗುತ್ತೆ, ದಟ್ ಕ್ರಿಯೇಟ್ಸ್ ಅ ಫ್ಲಡ್. ಅರ್ಬನೈಸೇಷನ್ ಪ್ರಾಸೆಸ್. ನಗರೀಕರಣ ಯಥೇಚ್ಛವಾಗಿ ಮಾಡ್ತಾ ಹೋದಂಗೆಲ್ಲ ನಥಿಂಗ್ ಬಟ್ ದ ಫಾರ್ಮೇಶನ್ ಏನ್ ಮಾಡ್ತಾ ಇದ್ದಾರೆ, ಕಾಂಕ್ರೀಟ್ ರಸ್ತೆಗಳನ್ನ, ಪಕ್ಕ ರಸ್ತೆಗಳನ್ನ ಬಿಲ್ಟ್ ಮಾಡುವಂಥದ್ದು. ನಾವು ಅಫ್ಕೋರ್ಸ್ ಕಾಂಕ್ರೀಟ್ಸ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ 0%. ಹೌದು, ಅದು ಹರ್ಕೊಂಡು ಹೋಗ್ತದ, ವಿ ಕಾಲ್ ಇಟ್ ಆಸ್ ಫ್ಲಡ್. ಹೌದು. ಹೀಗಾಗಿ ಇಂಟೆನ್ಸ್ ಅಟ್ ಎ ಟೈಮ್, ಶಾರ್ಟ್ ಟೈಮ್ ಡ್ಯೂರೇಷನ್ ಒಳಗಡೆ ಅಟ್ ಎ ಟೈಮ್ ಅಲ್ಲಿ ರೇನ್ಫಾಲ್ ಆಗ್ತಾ ಬಂದಾಗ ದಟ್ ಕ್ರಿಯೇಟ್ಸ್ ಅ ಫ್ಲಡ್ ಅಂತ ನೋಡ್ತೇವೆ. ಬಿಕಾಸ್ ಡ್ಯೂ ಟು ದ ರ್ಯಾಪಿಡ್ ಅರ್ಬನೈಸೇಷನ್ ಪ್ರಾಸೆಸ್. ನಗರೀಕರಣ ಆದಂತೆಲ್ಲ ಏನಾಗುತ್ತೆ, ಅಲ್ಲಿ ಕಚ್ಚಾ ರಸ್ತೆಗಳಿರೋದಿಲ್ಲ, ಬದಲಿಗೆ ಮಣ್ಣಿನ ರಸ್ತೆಗಳಿರೋದಿಲ್ಲ, ಪಕ್ಕಾ ರಸ್ತೆ ಕಾಂಕ್ರೀಟ್ ಮಾಡಿರೋದ್ರಿಂದ ಬರ್ತದೆ. ಅಂಡ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಾಸ್ ಅಂತ ನೋಡ್ತೇವೆ. ಇನ್ನೊಂದು ಇನ್ಫ್ಲೂಯೆನ್ಸ್ ಆಫ್ ಅ ಜೆಟ್ ಸ್ಟ್ರೀಮ್. ಸೊ ಇಲ್ಲಿ ನಾವು ಜೆಟ್ ಫಾಸ್ಟೆಸ್ಟ್ ಮೂವಿಂಗ್ ವಿಂಡ್ ಅಂತ ನೋಡ್ತೀವಿ. ಬಹಳ ವೇಗವಾಗಿ ಹರಿಯುವಂಥದ್ದು, ಬೀಸುವಂಥ ಗಾಳಿ ಅಂತ ಹೇಳಿದಾಗ ಈ ಒಂದು ಲೊಕೇಶನ್ ಅಲ್ಲಿ ಏನು ಮೋಡಗಳು ಯೂಶುವಲಿ ಕ್ರಿಯೇಟ್ ಆಗಿ ನಿಂತಿರ್ತದಲ್ಲ, ಈಗ ಏನಾದ್ರೂ ನಮಗೆ ಮೋಡಗಳು ಹಂಗೆ ಚಲನೆಗೆ ಒಳಪಡುತ್ತೆ, ಅಲ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಫಾಲ್ ಅಕರಿಂಗ್ ಆಗುವಂತ ನೇಚರ್ ನೋಡ್ತೇವೆ. ಜೆಟ್ ಸ್ಟ್ರೀಮ್ಸ್ ಏನಾದ್ರೂ ವೀಕ್ ಇದ್ದಾಗ, ಅಥವಾ ಇದೇನಾದ್ರೂ ಬೆಂಡ್ ಆಗಿದ್ದಾಗ, ಅಥವಾ ಇನ್ ರಿಟರ್ನ್ ಜೆಟ್ ಸ್ಟ್ರೀಮ್ಸ್ ಏನಾದ್ರೂ ಸದರ್ನ್ ವರ್ಡ್ಗೆ ಏನಾದ್ರೂ ಮೂವ್ಮೆಂಟ್ ಆದಾಗ ಇಲ್ಲ ಮೋಡಗಳು ಅಲ್ಲೇ ಯಥೇಚ್ಛವಾಗಿ ಅದೇ ರೀಷನ್ ಅಲ್ಲಿ ಮಳೆ ಆಗುವಂತ ನೇಚರ್ ಅನ್ನ ನೋಡ್ತೇವೆ. ಮೇ ಬಿ ಇಟ್ ಈಸ್ ಇನ್ಫ್ಲೂಯೆನ್ಸ್ ಆಫ್ ಅ ಜೆಟ್ ಸ್ಟ್ರೀಮ್ ಅಂತಾನು ನೋಡ್ತಾ ಬರೋದು. ಇಲ್ಲಿ ಜೆಟ್ ಸ್ಟ್ರೀಮ್ಸ್ ಇರೋದ್ರಿಂದ ಇಟ್ ಈಸ್ ದೀಸ್ ಆರ್ ದ ಮೇನ್ಲಿ ದ ಫಾಸ್ಟೆಸ್ಟ್ ಮೂವಿಂಗ್ ವಿಂಡ್. ಹೌದು, ರಭಸವಾಗಿ ಹೋಗ್ತಾ ಇರ್ತದ ಗಾಳಿ, ಹಿಂಗ್ ಹೋಗ್ತಾ ಇದೆ ಅಂತ ಹೇಳಿದಾಗ ಮೋಡಗಳನ್ನು ಹೊತ್ತು ತಗೊಂಡು ಹೋಗ್ತದ. ಇವುಗಳೇ ವೀಕ್ ಇದ್ದಾಗ, ಅಥವಾ ಇದೇನಾದ್ರೂ ರಿಟರ್ನ್ ಅಲ್ಲಿ ಏನಾಗುತ್ತೆ, ಮೋಡಗಳು ನಿಂತಲ್ಲೇ ನಿಂತಿರುತ್ತೆ, ಅಲ್ಲೇ ಯಥೇಚ್ಛವಾಗಿ ಲೋ ಪ್ರೆಷರ್ ಈ ರೀಷನ್ ಅಲ್ಲಿ ಮಳೆಯನ್ನು ಪಡೆಯುವಂತ ನೋಡ್ತಾ ಬರ್ತೀವಿ. ಹೀಗಾಗಿ UAE ಒಳಗಡೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಯಥೇಚ್ಛವಾಗಿ ಮಳೆಯಾಗಿ ಶಾರ್ಟೆಸ್ಟ್ ಟೈಮ್ ಪೀರಿಯಡ್ ಒಳಗಡೆ ಯಥೇಚ್ಛವಾಗಿ ಮಳೆಯಾಗಿ ದಟ್ ಕ್ರಿಯೇಟ್ಸ್ ಅ ಫ್ಲಡ್ ಅಂತ ನೋಡ್ತೇವೆ. ದಿಸ್ ಈಸ್ ವೈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಬೇಸಿನಲ್ಲಿ ಡೆಸರ್ಟ್ ಅಲೋಕೇಶನ್ ಇದ್ರೂ ಕೂಡ ಅಲ್ಲಿ ನಮಗೆ ಸೈಕ್ಲೋನ್ ಆಗುವಂತ ನೇಚರ್ ನೋಡ್ತೇವೆ, ದಟ್ ಫ್ಲಡ್ ಕ್ರಿಯೇಟ್ ಆಗುವಂತ ನೇಚರ್ ಅನ್ನ ನೋಡ್ತಾ ಬರ್ತೀವಿ. ಆಲ್ ದೀಸ್ ಆರ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಆ ರೀಸನ್ಸ್ಗಳು ಯಾವ್ದು ಬರ್ತದ ಅಂತ ಹೇಳಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟ್ ಬೇಸ್ ಮೇಲೆ ಈ ಒಂದು ಕಾನ್ಸೆಪ್ಟ್ ಅನ್ನ ನೋಡಬೇಕು. ಮೇಜರ್ ಕಾನ್ಸೆಪ್ಟ್ ಅನ್ನ ತಗೋರಿ, ಎಲ್ಲಿ ಏನಾಗಿದೆ ಅಂತ ಹೇಳಿ ಅದನ್ನ ಸಬ್ಜೆಕ್ಟಿಗೆ, ಇನ್ ರಿಟರ್ನ್ ಕೋರ್ ಸಬ್ಜೆಕ್ಟ್ಗೆ ಇಂಟರ್ಲಿಂಕ್ ಮಾಡಿ ಈ ಕಾನ್ಸೆಪ್ಟ್ ಅನ್ನ ಥರೋಲಿ ಪ್ರಿಪೇರ್ ಆಗಬೇಕಾಗ್ತದೆ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್. ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಗಿವ್ ಅ ಲೈಕ್ ಥಂಬಲ್ and share to the one who are preparing for the exams. And thank you guys. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. And thank you. Have a nice day.